ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿದಾರು ಈಗ ಜಿ ಪಿ ರೇಟಿಂಗ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿರಿ, ಯಾವ ಕಾಲೇಜ, ಫೀಸ್ ಎಷ್ಟ, ಡ್ಯೂರೇಷನ್ ಎಷ್ಟ, ಮತ್ತು ಮೆಡಿಕಲ್ಲ, ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋ ಒಳಗೆ ನಾ ಹೇಳಾವದೇನಿ. ಸೊ ವಿಡಿಯೋನ ಪೂರ್ತಿ ನೋಡಿರಿ. ಮತ್ತು ಚಾನಲ್ಗೆ ನೀವೇನಾರು ಹೊಸವಾಗಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ. ಸೊ ಹಂಗಿದ್ರೆ ಇದು ಜಿ ಪಿ ರೇಟಿಂಗ್ ಅಂದ್ರೆ ಏನ? ಜಿ ಪಿ ರೇಟಿಂಗ್ ಅಂದ್ರೆ ಜನರಲ್ ಪರ್ಪಸ್ ರೇಟಿಂಗ್ ಅಂತ ಹೇಳಿ ಒಂದು 6 ತಿಂಗಳ ಬೇಸಿಕ್ ಕೋರ್ಸ್. ಈ 6 ತಿಂಗಳ ಬೇಸಿಕ್ ಕೋರ್ಸ್ ಒಳಗ ನಿಮ್ಗೆ 2 ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಡ್ತಾರ ಅವ್ರು. ಯಾವಂದ್ರ ಒಂದು ಇಂಜಿನ್ ಸೈಡ್ ಇದ್ದ ಮತ್ತೊಂದು ಡೆಕ್ ಸೈಡ್ ಇದ್ದ. ಸೊ 6 ತಿಂಗಳು ನೀವು ಕೋರ್ಸ್ ಆದ ಕೂಡಲೇ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇತ್ತಲ್ಲ, ನಿಮಗೆ ಡೆಕ್ ಸೈಡ್ ಇಂಟ್ರೆಸ್ಟ್ ಇತ್ತಂದ್ರೆ ಡೆಕ್ ಸೈಡ್ ಜಾಯಿನ್ ಮಾಡಬಹುದು, ಮತ್ತೆ ಇಂಜಿನ್ ಸೈಡ್ ಬಗ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅದು ಜಾಯಿನ್ ಮಾಡಬಹುದು ನೀವು. ಮತ್ತೇನಂದ್ರ ಈ ಕೋರ್ಸ್ ಜಾಯಿನ್ ಆಗ್ಬೇಕಂದ್ರ 10th ಆಗಿರ್ಬೇಕು ಫಸ್ಟ್ ಪಾಯಿಂಟ್. ಮತ್ತು ಮಾರ್ಕ್ಸ್ ಎಷ್ಟು ಇರ್ಬೇಕಂದ್ರ 40+ ಮಾರ್ಕ್ಸ್ ಇರ್ಬೇಕು. ಎಲ್ಲ ಸಬ್ಜೆಕ್ಟ್ ಒಳಗೂ 40+ ಮಾರ್ಕ್ಸ್ ಇರಬೇಕು. ಲಾಸ್ಟ್ ವಿಡಿಯೋ ಒಳಗೂ ಹೇಳಿದನ್ನ. ಮತ್ತು ನೀವು ಆರ್ಟ್ಸ್ ಮಾಡಿದ್ರು ನಡಿತೈತಿ, ಕಾಮರ್ಸ್ ಮಾಡಿದ್ರು ನಡಿತೈತಿ, ಮತ್ತು ಆರ್ಟ್ಸ್ ಕಾಮರ್ಸ್ ಯಾವುದು ಡಿಗ್ರಿ ಮಾಡಿದ್ರು ನಡಿತೈತಿ, ITI ಮಾಡಿದ್ರು ನಡಿತೈತಿ, ಡಿಪ್ಲೊಮಾ ಮಾಡಿದ್ರಂದ್ರೂ ನಡಿತೈತಿ. ಹಂಗ್ಯಾವುದು ಕಂಡೀಷನ್ ಇಲ್ಲ, ಆ್ಯಕ್ಚುಲಿ ಎಲ್ಲಾನು ನಡಿತೈತಿ. ಸೊ ಈ ಕೋರ್ಸ್ ಜಾಯಿನ್ ಆಗ್ಬೇಕಂದ್ರ ಏನೆಲ್ಲ ಮಾಡಬೇಕು? ಫಸ್ಟ್ ಏನು ಮಾಡ್ಬೇಕಂದ್ರೆ, ಒಂದು ಯಾವುದು ಕಾಲೇಜ್ ನೀವು ಹೋಗ್ಬೇಕಾದ್ರೆ ಮರೀನ್ ಕಾಲೇಜ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತೆ, ಬೇಸಿಕ್ ಎಕ್ಸಾಮ್ ಇರ್ತೈತಿ. ಅದ್ರೊಳಗ ಏನಂದ್ರ ಇದು ಜಿ ಪಿ ರೇಟಿಂಗ್ ಒಳಗೆ ಏನಿತ್ಲ, ಟೋಟಲ್ 100 ಮಾರ್ಕ್ಸ್ದು ಒಂದು ಎಕ್ಸಾಮ್ ಬರ್ತೈತಿ. ಅದ್ರೊಳಗ ಇಂಗ್ಲಿಷ್ 50 ಮಾರ್ಕ್ಸ್, 30 ಮಾರ್ಕ್ಸ್ ಮ್ಯಾಥ್ಸ್ ಅದ, ಮತ್ತು GK 20 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ದು ಒಂದು ಎಕ್ಸಾಮ್ ಬರ್ತೈತಿ. ಆ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾಗ್ತೈತಿ. ಹಂಗಿದ್ರ ಈ ಕೋರ್ಸ್ ಜಾಯಿನ್ ಆಗ್ಬೇಕಾದ್ರೆ ಯಾವೆಲ್ಲ ಬೆಸ್ಟ್ ಕಾಲೇಜ್ ಇದಾವು? ಸೊ ಈಗ ನೀವು ಲಕ್ಷ ಕೊಟ್ಟು ಕೇಳ್ರಿ. ಈಗ ನಾ ಸ್ಕ್ರೀನ್ ಮ್ಯಾಗ ಹೆಸರು ಹಾಕ್ತೇನೆ ಯಾವ ಕಾಲೇಜ್ ಬೆಸ್ಟ್ ಇದಾವು. ಟೋಟಲ್ 5 ಕಾಲೇಜ್ ಬಗ್ಗೆ ಹೇಳೋದನ್ನ ನಾ ಇವತ್ತು. ಸೊ ಯಾವ ಕಾಲೇಜ ನಡ್ರಿ, ಈಗ ನಾ ಹೇಳ್ತೇನೆ ಒನ್ ಬೈ ಒನ್ ನೋಡ್ಕೊಂತ ಹೋಗ್ರಿ ನೀವು. ಸೊ ಫಸ್ಟ್ ಮತ್ತು ಬೆಸ್ಟ್ ಕಾಲೇಜ್ ನಮಗೆ ನಿಯರ್ ಆಗೋ ಕಾಲೇಜ್ ಅಂದ್ರೆ ಕರ್ನಾಟಕದಿಂದ ಗೋವಾ ನೂಸಿ, ಸೆಕೆಂಡ್ TS ರೆಹಮಾನ, ಥರ್ಡ್ ಗ್ರೇಟ್ ಈಸ್ಟರ್ನ್, ಫೋರ್ತ್ 7 ಐಲ್ಯಾಂಡ್, ಮತ್ತು ಫಿಫ್ತ್ SCI MTI ಅಂತ ಒಂದು ನಮ್ಮ ಇಂಡಿಯನ್ ಗೋರ್ಮೆಂಟ್ ಶಿಪ್ಪಿಂಗ್ ಕಂಪ್ನಿ ಐತಿ. ಅದ ಶಿಪ್ಪಿಂಗ್ ಕಂಪ್ನಿ ಕಾಲೇಜ್ ಇದು SCI MTI. SCI ಅಂದ್ರೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇವ ಟೋಟಲ್ 5 ಕಾಲೇಜ್ ಇದಾವು. ಮತ್ತು ಒಬ್ರು ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿದ್ರು ಕರ್ನಾಟಕ ಒಳಗೆ ಯಾವ್ದು ಕಾಲೇಜ್ ಬೆಸ್ಟ್ ಐತೆ ಅಂತ ಹೇಳಿ. ಕಾಲೇಜ್ ಕರ್ನಾಟಕ ಒಳಗೆ 1-2 ಅಷ್ಟ ಕೇಳಿದನ್ನ, ಅದ್ರ ಬಗ್ಗೆ ರಿಸಲ್ಟ್ ಗೊತ್ತಿಲ್ಲ ನನಗೆ. ಅಂದ್ರೆ ಅಲ್ಲಿ 100% ಪ್ಲೇಸ್ಮೆಂಟ್ ಐತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಆ ಕಾಲೇಜ್ ಹೆಸರು ತಗೊಂಡು ಆಮೇಲೆ ನೀವು ಅಲ್ಲಿ ಅಡ್ಮಿಷನ್ ತಗೊಂಡ್ರಿ, ನಾಳೆ ಜಾಬ್ ಸಿಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ನಾ ಏನು ಹೇಳಿಲ್ಲ, ಇವು 5 ಕಾಲೇಜ: ಗೋವಾ ನೂಸಿ, TS ರೆಹಮಾನ್, ಗ್ರೇಟ್ ಈಸ್ಟರ್ನ್, 7 ಐಲ್ಯಾಂಡ್ಸ್ ಮತ್ತು SCI MTI. ಇವು 5 ಕಾಲೇಜ್ ಏನಿದಾವಲ್ಲ, ಇವು ನಮ್ಮ ಭಾರತ ಒಳಗೆ ಎಲ್ಲರಿಗಿಂತ ಬೆಸ್ಟ್ ಕಾಲೇಜ್ ಇದಾವು. ಸೊ ಎಲ್ಲಾರು ಇದೇ ಕಾಲೇಜ್ ಒಳಗೆ ಅಡ್ಮಿಷನ್ ತಗೊಳಕ್ ಟ್ರೈ ಮಾಡಬೇಕು. ಸೊ ನಾ ಕಾಳೆ ಹೇಳಿದ್ನಿ ನಿಮ್ಗೆ, ಈ ಕಾಲೇಜ್ ಒಳಗೆ ಅಡ್ಮಿಷನ್ ತಗೋಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಇರ್ತೈತೆ ಅಂತ ಹೇಳಿ. ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಆದ ಕೂಡಲೇ ಮೆಡಿಕಲ್ ಇರ್ತೈತಿ. ಅಂದ್ರೆ ಮೊನ್ನೆ ಒಬ್ರು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿದ್ರು ನನಗೆ. ಅಂದ್ರೆ ಅವ್ರು ಏನ್ರಿ ಅವ್ರ ಚೈಲ್ಡ್ಹುಡ್ ಒಳಗೆ ಸ್ಕ್ರಾಚಸ್ ಆಗಿದ್ದು, ಸ್ಟಿಚಸ್ದು ಅದೆಲ್ಲ ಮಾರ್ಕ್ ಇದಾವ ಅಂತ ಹೇಳಿ. ಸೊ ಈಗ ಮೆಡಿಕಲ್ ಒಳಗೆ ಏನೇನು ಚೆಕ್ ಮಾಡ್ತಾರ ಅಂದ್ರೆ, ನಿಮ್ಮದ ಐ ಸೈಟ್ 6x6 ಐ ಸೈಟ್ ಇರಬೇಕು, ನಿಮ್ಮ ಕಿವಿನೂ ಚೆಕ್ ಮಾಡ್ತಾರೋ, ಮತ್ತು ನಿಮ್ಮ ಬ್ಲಡ್ ಪ್ರೆಷರ್ BP ಚೆಕ್ ಮಾಡ್ತಾರೋ, ನಿಮಗೆ ಶುಗರ್ ಅದು ಐತೇನ ಅದು ಚೆಕ್ ಮಾಡ್ತಾರೋ, ಮತ್ತೇನಿಲ್ಲ ಇದ ಬೇಸಿಕ್ ಇವೆಲ್ಲ ಚೆಕ್ ಮಾಡ್ತಾರೆ. ಅಂದ್ರೆ ಇವೆಲ್ಲ ಏನೇನೆಲ್ಲ ನಮ್ಮ ಮೇನ್ ಪಾರ್ಟ್ಗಳು ಏನಿದಾವಲ್ಲ ಇವೆಲ್ಲ ಕರೆಕ್ಟ್ ಕೆಲಸ ಮಾಡ್ತಾವನಿಲ್ಲ, ಇದೆಲ್ಲ ಚೆಕ್ ಮಾಡ್ತಾರೋ. ಮತ್ತೇನಂದ್ರೆ ಕೈಯ ಕಾಲ ಮುರಿದಿತ್ತಂದ್ರೆ ಹೆಂಗ, ಕೈಯ ಕಾಲ ಇಂಜುರಿ ಆಗಿ ಮತ್ತೆ ರಿಪೇರಿ ಅದು ಆಗಿದ್ರೆ ನಡೀತೈತೆ, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಸ್ಟಿಚಸ್ ಮಾರ್ಕ್ಸ್ ಅದು ಇದ್ರೆ ನಡೀತೈತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಭಾಳ ಮೇಜರ್ ಆಗಿ ನಾರ್ಮಲ್ ಆಗಿರಂಗಿಲ್ಲ ಒಂದೊಂದ್ಸಲ. ಆ ಟೈಪ್ ಆಗಿತ್ತಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಮತ್ತೇನಿಲ್ಲ, ಮೆಡಿಕಲ್ ಒಳಗೆ ಅಷ್ಟೇನು ಇದು ಇರಂಗಿಲ್ಲ. ಬಟ್ ನೀವು ಜಾಯ್ನಿಂಗ್ ಆಗ್ತಿರ್ತಿರಲ್ಲ, ಆ ಟೈಮ್ ಒಳಗೆ ಅದು ಮೆಡಿಕಲ್ ಒಂದು ಸ್ವಲ್ಪ ಟಫ್ ಇರ್ತೈತಿ. ಅದೆಲ್ಲ ಪೂರ್ತಿ ಈಗ ನಮ್ಮ ಆರ್ಮಿ ಒಳಗೆ ಹೆಂಗೆ ಮಾಡ್ತಾರಲ್ಲ ಆ ಟೈಪ್ ಇರ್ತೈತಿ. ಬಟ್ ಕಾಲೇಜ್ ಅಡ್ಮಿಷನ್ ತಗೊಳೋದ್ನಾಗ ಏನು ಅಷ್ಟೇನು ಟಫ್ ಇರೋದಿಲ್ಲ, ಈಸಿನೇ ಇರ್ತೈತಿ ಮೆಡಿಕಲ್ ಟೆಸ್ಟ್.
ಸೊ ಕೋರ್ಸ್, ಕಾಲೇಜ್ ಮತ್ತು ಮೆಡಿಕಲ್ ಮೂರು ಅದು. ಈಗ ಫೀಸ್ ಏನಂದ್ರೆ ಎಲ್ಲ ಕಾಲೇಜ್ದು ಬೇರೆ ಬೇರೆ ಐತಿ, ಬಟ್ ಸಮಥಿಂಗ್ ಅರೌಂಡ್ ಹೇಳ್ತಾನ ನಿಮ್ಗಂದ್ರೆ ಎಷ್ಟರಿಂದ ಎಷ್ಟು ಆಗ್ಬೋದು ಅಂತ ಹೇಳಿ. ನುಸಿ ಗೋವಾ ಏನಿತ್ಲ ಇದ್ರದ್ದು ಎಲ್ಲರಿಗಿಂತ ಕಮ್ಮಿ ಫೀಸ್ ಐತಿ. 1,80,000 2,20,000 ತನಕ ಆಗ್ತೈತಿ 6 ತಿಂಗಳಿಗೆ. ಮತ್ತ SCI ಏನಿತ್ಲ ಇದು ಎಲ್ಲರಿಗಿಂತ ಜಾಸ್ತಿ ಫೀಸ್ ಐತಿ, 4.5 ಲಕ್ಷ ತನಕ ಆಗ್ತೈತಿ. ಬಟ್ 4 ಕಾಲೇಜ್ ಏನಿದಾವಲ್ಲ, ನುಸಿ, TS ರೆಹಮಾನ್, ಗ್ರೇಟ್ ಈಸ್ಟರ್ನ್ ಮತ್ತು ಸೆವೆನ್ ಐಲ್ಯಾಂಡ್ಸ್, ಈ 4 ಕಾಲೇಜ್ ಫೀಸ್ 1,80,000 2.5 ಲಕ್ಷ ನಡವರ್ಕ್ ಐತಿ. ಮತ್ತು SCI ಏನಿತ್ಲ ಅದು ಕಾಲೇಜ್ ಫೀಸ್ ಭಾಳ ಐತಿ. ಯಾಕಂದ್ರೆ ಅವ್ರದ್ದು ಏನಿತ್ಲ ಅಲ್ಲಿ ಅಡ್ಮಿಷನ್ ತಿಳ್ಕೊಡ್ರಿ, ಜಾಬ್ ಕಂಪಲ್ಸರಿ ಅಂದ್ರೆ ಅಲ್ಲಿ ಪರ್ಮನೆಂಟ್ ಕೊಟ್ಟ ಬಿಡ್ತಾರ ಅವ್ರ ಜಾಬ್. ಅವ್ರು ನಿಮಗೆ ಬೇಕಾದ್ರೆ ಒಂದು ಲೆಟರ್ ಒಳಗೂ ಬರೆದು ಕೊಡ್ತಾರ. ಅದ್ರ ಸಂಬಂಧ ಅವ್ರದ್ದು ಕಾಲೇಜ್ ಫೀಸ್ ಏನಿತ್ಲ ಹೈಯೆಸ್ಟ್ ಐತಿ, ಹೆಚ್ಚೈತಿ. ಮತ್ತು ಅವ್ರದ್ದು ಪ್ಲೇಸ್ಮೆಂಟ್ ರೇಟು 100% ಐತಿ. ಅದ್ರ ಸಂಬಂಧ ಅಲ್ಲಿ ಕಾಲೇಜ್ ಫೀಸು ಜಾಸ್ತಿ ಐತಿ. ಸೊ ಲಾಸ್ಟ್ ಈಗ ಸ್ಯಾಲರಿ ಎಷ್ಟು ಕೊಡ್ತಾರೆ ಸ್ಯಾಲ್ರಿಪ್ಪ? ಸ್ಟಾರ್ಟಿಂಗ್ ನನಗೆ 1 ಲಕ್ಷ ರೂಪಾಯಿ ಕೊಡ್ರಿ, ಹಂಗೆಲ್ಲ ಕೊಡೋದಿಲ್ಲ. ಸೊ ಸ್ಟಾರ್ಟಿಂಗ್ ನಿಮ್ದು ಹೆಂಗಿರ್ತೈತಿ, ಈಗ ನೀವು ಡೆಕ್ ಸೈಡ್ ಜಾಯ್ನ್ ಆದ್ರಂದ್ರೆ ಆಸ್ ಅ ಟ್ರೈನಿ ವೈಸ್ ಅಂತ ಜಾಯ್ನ್ ಆಗ್ಬೇಕಾಗ್ತೈತಿ. ಮತ್ತು ಇಂಜಿನ್ ಸೈಡ್ ಜಾಯ್ನ್ ಆದ್ರಂದ್ರೆ ಟ್ರೈನಿ ವೈಪರ್ ಅಂತ ಹೇಳಿ ಜಾಯ್ನ್ ಆಗ್ಬೇಕಾಗ್ತೈತಿ. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಿರ್ತಿತ್ಲ $300 ಕೊಡ್ತಾರೆ, ಸೇಮ್ ಇರ್ತೈತಿ. ಇಂಜಿನ ಮತ್ತು ಡೆಕ್ಗೆ ಯಾವುದೂ ಚೇಂಜಸ್ ಇರಂಗಿಲ್ಲ, ಫ್ರೆಶರ್ಗೆ ಸೇಮ್ ಇರ್ತೈತಿ. $300 ಅಂದ್ರೆ ಎಷ್ಟು ಆಗ್ತೈತಿ? 25,000 ಅರೌಂಡ್ ಆಗ್ತೈತಿ. ಮತ್ತು ಆಮೇಲೆ ನೀವು ಒಂದು 6 ತಿಂಗಳು ಸೇಲಿಂಗ್ ಮಾಡ್ಕೋತೀರಿ, ಮತ್ತು ರಿಟರ್ನ್ ಮನೆಗೆ ಹೋಗ್ತೀರಿ. ಅವಾಗ ನಿಮ್ಮದ ವಾಚ್ ಕೀಪಿಂಗ್ ಬರ್ತೈತಿ. ವಾಚ್ ಕೀಪಿಂಗ್ ಆದ ಕೂಡಲೇ ನಿಮ್ಮ ಸ್ಯಾಲ್ರಿ ರೇಸ್ ಆಗ್ತೈತಿ. ಎಷ್ಟು ಆಗ್ತೈತಿ? $300 $500 ಆಗ್ತೈತಿ. $500 ಅಂದ್ರೆ ಎಷ್ಟ? ಅರೌಂಡ್ 42,000 ಆಗ್ತೈತಿ. ಇವತ್ತಿನ ರೇಟ್ಲೆ ನಾನು ನೋಡಿದ್ನಿ ಅಂದ್ರೆ 42,000 ಆಗ್ತೈತಿ. ಅದಾದ ಕೂಡಲೇ ನೀವು ಒಂದು ಇಲ್ಲಾಂದ್ರೆ 2 ಸೇಲಿಂಗ್ ಮಾಡ್ತೀರಿ. ಅದಾದ ಕೂಡಲೇ ನೀವು ಮತ್ತೆ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬರ್ತೀರಿ, ಎಲ್ಲ ನಿಮ್ಮದ ವೆಕೇಶನ್ ಮುಗಿಸ್ಕೊಂಡ. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡೋದ್ನಾಗ ಟ್ರೈನಿ OS ಮತ್ತು ಟ್ರೈನಿ ವೈಪರ್ ಅಂತ ಸ್ಟಾರ್ಟ್ ಮಾಡಿರ್ತೀರಿ. ಬಟ್ ವಾಚ್ ಕೀಪಿಂಗ್ ಬಂದ ಕೂಡಲೇ ನಿಮ್ಮದು OS ಮತ್ತು ವೈಪರ್ ಅಂತ ಹೇಳಿ ನಿಮಗೆ ಪ್ರಮೋಷನ್ ಆಗಿರ್ತೈತಿ. ಮತ್ತೊಂದ್ 2-3 ಸೇಲಿಂಗ್ ಆದ ಕೂಡಲೇ ನಿಮ್ಮದು ಮತ್ತೆ ಪ್ರಮೋಷನ್ ಆಗಿರ್ತೈತಿ. ಏನಂತ ಹೇಳಿ ಏಬಲ್ ಸಿಮ್ಯಾನ ಮತ್ತು ಆಯ್ಲರ್ ಅಂತ ಹೇಳಿ ಇಂಜಿನ್ ಸೈಡ್ ಒಳಗೆ ಅವ್ರದ್ದು ಆಯ್ಲರ್ ಅಂತ ಹೇಳಿ ಪ್ರಮೋಷನ್ ಆಗಿರ್ತೈತಿ. ಅವಾಗ ನಿಮ್ ಸ್ಯಾಲ್ರಿ ಏನಾಗಿರ್ತೈತಿ? ರೇಸ್ ಆಗಿರ್ತೈತಿ. ಯಾಕಂದ್ರೆ ನೀವು ಒಂದು 3ರಿಂದ 4 ಸೇಲಿಂಗ್ ಮಾಡಿರ್ತೀರಿ, ನಿಮ್ ಕಡೆ ಎಕ್ಸ್ಪೀರಿಯನ್ಸು ಇರ್ತೈತಿ. ಅವಾಗ ನಿಮ್ ಸ್ಯಾಲ್ರಿ ಏನಿರ್ತೈತ್ಲ $900 ಹಿಡಿದ $1,400 ಅಂದ್ರೆ $900 $1,400 ತನಕ ಆಗ್ತೈತಿ. ಎಷ್ಟಪ್ಪ ಇವತ್ತಿನ ರೇಟ್ಲೆ ನಾ ಹೇಳಿದ್ದೆ ಅಂದ್ರೆ 1,10,000 1,15,000 ತನಕ ಅಷ್ಟ ಆಗ್ತೈತಿ. ಮತ್ ಇಲ್ಲ ನಮಗ ಆಫೀಸರ್ ಆಗೋದೈತಿ, ನಮಗ ಇಂಜಿನಿಯರ್ ಆಗೋದೈತಿ ಅಂದ್ರೆ ಟೋಟಲ್ ನಿಮ್ಗ 36 ತಿಂಗಳು ಆನ್ ಬೋರ್ಡ್ ಸೇಲಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾಗ್ತೈತಿ. ಯಾವಾಗ ನಿಮ್ದು ವಾಚ್ ಕೀಪಿಂಗ್ ತೆಗಿಯೋಗಿಂತ ಮುಂಚೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಏನು ಜಾಯ್ನ್ ಆಗಿರ್ತಿರ್ಲ ಟ್ರೈನಿ ಅಂತ ಹೇಳಿ, ಅದ್ ಹಿಡಿದು ನಿಮ್ಮದು ಪೂರ್ತಿ AB ಇಲ್ಲಾದ್ರೆ ಆಯ್ಲರ್, ಡೆಕ್ ಸೈಡ್ ಇದ್ರಂದ್ರೆ AB ಮತ್ತೆ ಇಂಜಿನ್ ಸೈಡ್ ಇದ್ರಂದ್ರೆ ಆಯ್ಲರ್, ಇದು 2 ಸೈಡ್ ಸೇಮ್ ಇರ್ತೈತಿ. 36 ಮಂತ್ ಎಕ್ಸ್ಪೀರಿಯನ್ಸ್ ಬೇಕು. ಅದಾದ ಕೂಡಲೇ ನಿಮ್ಗ COC ತೆಗಿಬೇಕಾಗ್ತೈತಿ. COC ಅಂದ್ರೆ ಏನ? ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿ ಅಂತ ಹೇಳಿ. ಅಂದ್ರೆ ಅದ್ ಯಾವ್ದ ನನ್ನ ಕಡೆ ಐತಿ, ಅದ್ ಅಂದ್ರೆ ಆಫೀಸರ ಮತ್ತೆ ಇಂಜಿನಿಯರ್ ಆಗ್ಬೇಕಂದ್ರ ಅದ ಸರ್ಟಿಫಿಕೇಟ್ ತೆಗಿಬೇಕು ನೀವು. ಯಾವ್ದ? COC ಅಂತ ಹೇಳಿ. ಅದ ತೆಗದ್ರ ಕೂಡ್ಲೆ ನಿಮ್ದು ಏನೈತ್ಲ ಸ್ಯಾಲ್ರಿ ಅದ ಹೋಗ್ತೈತಿ. ಅದು $2,500 ಸ್ಟಾರ್ಟ್ ಆಗ್ತೈತಿ. ಒಬ್ಬ 3rd ಆಫೀಸರ ಮತ್ತು 4th ಇಂಜಿನಿಯರ್ ಏನಿರ್ತಾರಲ್ಲ ಇವ್ರ ಸ್ಯಾಲ್ರಿ. 3rd ಆಫೀಸರ್ ಸ್ಯಾಲ್ರಿ $2,500 $3,500 ತನಕ ಇರ್ತೈತಿ. 2nd ಆಫೀಸರ್ $3,500 $5,000 ತನಕ. ಚೀಫ್ ಆಫೀಸರ್ $5,000 $8,000 ತನಕ. ಮತ್ತು ಕ್ಯಾಪ್ಟನ್ ಅವ್ರದ್ದು ಡಿಪೆಂಡ್, ಎಕ್ಸ್ಪೀರಿಯನ್ಸ್ ಅದು ಇರ್ತೈತಿ. ಸೊ $8,000 $12,000 $15,000 ಆಸ್ ಪರ್ ಶಿಪ್. ಅಂದ್ರೆ ಈಗ ತಿಳ್ಕೊಡ್ರಿ, ನಾ ಈ ಕಾರ್ಗೋ ಶಿಪ್ ಒಳಗೆ ಕೆಲಸ ಮಾಡ್ತೇನೆ, ನಮ್ಮ ಶಿಪ್ ಒಳಗೆ ಕ್ಯಾಪ್ಟನ್ ಸ್ಯಾಲ್ರಿ ಬೇರೆ ಇರ್ತೈತಿ. ಬಟ್ ಟ್ಯಾಂಕರ್ ಹೋದ್ರೆ ಅಂದ್ರೆ ಅಲ್ಲಿ ಬೇರೆ ಇರ್ತೈತಿ. ಅಲ್ಲಿ ಭಾಳ ಅಂದ್ರೆ ಏನು ಭಾಳ ಇರ್ತೈತಿ ಸ್ಯಾಲ್ರಿ. ಮತ್ತು ಇಂಜಿನ್ ಸೈಡು ಹಂಗ, ಫಸ್ಟ್ ನೀವು 4th ಇಂಜಿನಿಯರ್ ಜಾಯ್ನ್ ಆಗ್ತೀರಿ, ಆಮೇಲೆ 3rd ಇಂಜಿನಿಯರ್, 2nd ಇಂಜಿನಿಯರ್, ಚೀಫ್ ಇಂಜಿನಿಯರ್. ಮತ್ತು ಡೆಕ್ ಸೈಡ್ ಇಂಜಿನ್ ಸೈಡ್ ನೀವು ಯಾವುದು ಹಡಗಿಗೆ ಹೋಗ್ರಿ ಸೇಮ್ ಸ್ಯಾಲ್ರಿ ಇರ್ತೈತಿ. ಬಟ್ ಇಷ್ಟೇನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಈಗ ತಿಳ್ಕೊಡ್ರಿ, ನನಗೆ ಆಸ್ ಆಫೀಸರ್ ನನಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಐತಿ, ಮತ್ತೊಬ್ಬರಿಗೆ ಸೇಮ್ ರ್ಯಾಂಕ್ ಒಳಗ 3 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅವ್ರಿಗೆ ನನಗಿಂತ ಒಂದು $200 $300 ಸ್ಯಾಲ್ರಿ ಹೆಚ್ಚಿರ್ತೈತಿ. ಸೊ ಸ್ಯಾಲ್ರಿ ಬೇರೆ ಬೇರೆ ಫ್ಯಾಕ್ಟ್ ಮೇಲೆ ಡಿಪೆಂಡ್ ಆಗ್ತೈತಿ. ಟೈಪ್ ಆಫ್ ಶಿಪ್, ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ, ಎಲ್ಲಾನು ಬೇರೆ ಬೇರೆ ಇರ್ತೈತಿ. ಸೊ ಸ್ಯಾಲ್ರಿ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ್ರಿ ನೀವು. ಯಾಕಂದ್ರೆ ಒಂದು 3 ಸೇಲಿಂಗ್ ಆದ ಕೂಡಲೇ ಲಕ್ಷ ಕ್ರಾಸ್ ಆಗ್ತೈತಿ. ಅಷ್ಟು ನಾ ಲಾಸ್ಟ್ ವಿಡಿಯೋ ಒಳಗೂ ಹೇಳಿದ್ದೇನೆ, ಈ ವಿಡಿಯೋ ಒಳಗೂ ಹೇಳ್ತೇನೆ. ಮತ್ತು ಎಲ್ಲಾರು
ಟ್ರೈ ಮಾಡ್ಬೇಕು. ಯಾಕಂದ್ರೆ ಹಂಗೆ ಕೊಡಂಗಿಲ್ಲ ಸ್ಯಾಲ್ರಿ. ನಾ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ಆದ ಕೂಡಲೇ ನೀವು COC ಅದು ತೆಗಿಬೇಕು, ಆಫೀಸರ್ ಅದು ಆಗ್ಬೇಕು. ಅವಾಗ ನಿಮ್ಗೆ ಏನ್ರ ಒಂದು ನಾವೊಬ್ಬ ಸೇಲರ್ ಇದ್ದಾನ ಅಂತ ಹೇಳಿ ನಿಮ್ಗೆ ಒಂಥರ ಪ್ರೌಡ್ ಫೀಲ್ ಆಗ್ತೈತಿ. ಸೊ ಲಾಸ್ಟ್ ಸಜೆಷನ್ ನನ್ನ ಕಡೆಯಿಂದ ಏನಂದ್ರೆ, ನೀವೆಲ್ಲರೇ 12th ಒಳಗೆ ಇದ್ದೀರಿ, ಈಗ ಸೈನ್ಸ್ ಒಳಗೆ ಇದ್ದೀರಿ ಅಂದ್ರೆ ಈ ಕೋರ್ಸ್ ಏನು ಹೇಳಿಲ್ಲ GP ರೇಟಿಂಗ್, ಈ ಕೋರ್ಸ್ ನಿಮಗಲ್ಲ, ನಿಮ್ಮ ಸಂಬಂಧ DNS ಅಂತ ಹೇಳಿ ಮೋಸ್ಟ್ ಹೈಪ್ಡ್ ಕೋರ್ಸ್ ಐತಿ ಒಂದು. ಅಂದ್ರೆ ಎಲ್ಲರೂ ಆ ಕೋರ್ಸ್ ಸಂಬಂಧ ಪೂರ್ತಿ ನಮ್ಮ ದೇಶ ಒಳಗೆ ಎಲ್ಲ ಕಡೆಯಿಂದ ಕಾಂಪಿಟೇಷನ್ ಐತಿ. ಆ ಕೋರ್ಸ್ ಬರ್ತೈತಿ, ಅದು ವಿಡಿಯೋ ಹಾಕ್ತೇನೆ. ಈ ಮಂತ್ ಒಳಗೆ ಆಗ್ಬೋದು, ಇಲ್ಲ ಅದ್ರ ನೆಕ್ಸ್ಟ್ ಮಂತ್ ಒಳಗೆ. ಸೊ ವೇಟ್ ಮಾಡ್ಬೇಕು ನೀವು. ಮತ್ತೊಂದು ಏನಂದ್ರೆ, ಇವೆಲ್ಲ ನಾ ಏನು ಕಾಲೇಜ್ಗಳು ಹೇಳಿದನಲ್ಲ, ಇಲ್ಲಿ 1-2 ಕಾಲೇಜ್ ಒಳಗೆ ಐ ಥಿಂಕ್ 2 ಕಾಲೇಜ್ ಒಳಗೆ ಹೆಂಗೆ ಮಾಡತ್ತಾರ ಅಂದ್ರೆ, ಇವ್ರು ITI ಕೇಳತ್ತಾರ. ಅಂದ್ರೆ 10th ಮ್ಯಾಗ ITI ಕೇಳತ್ತಾರು. ಮತ್ತು 1-2 ಕಾಲೇಜ್ ಒಳಗೆ 10th ಆದ ಕೂಡಲೇ 12th ಕೇಳತ್ತಾರ. ಅಂದ್ರೆ 12th ಮಾರ್ಕ್ಶೀಟ್ ನೋಡತ್ತಾರ. ಹಿಂಗೂ ಐತೆ ಅಂದ್ರೆ ಬರೀ 10th ಮ್ಯಾಗ ಡೈರೆಕ್ಟ್ ಕೊಡುವಾರು. ಬಟ್ ನುಸಿ ಒಳಗೆ ಏನಿತ್ಲ ಬರೀ 10th ಮ್ಯಾಗ ಐತಿ. ಮತ್ತೊಂದು ಏನಂದ್ರೆ, ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಈಗ ಇವು 5 ಕಾಲೇಜ್ ಒಳಗ ಟೋಟಲ್ ಬರೀ 800 ಸೀಟ್ ಅಷ್ಟೇ ಇದಾವ. ಅಂದ್ರೆ ವರ್ಷ ಒಳಗೆ 2 ಬ್ಯಾಚ್ ಇರ್ತಾವೇನಿಲ್ಲ, ಒಂದು ಬ್ಯಾಚ್ ಒಳಗ 800 ಸ್ಟೂಡೆಂಟ್ ಅಷ್ಟ, ಮತ್ತೊಂದು ಬ್ಯಾಚ್ ಒಳಗೆ 800 ಸ್ಟೂಡೆಂಟ್. ಅಂದ್ರೆ ಟೋಟಲ್ 2 ಬ್ಯಾಚ್ ಒಳಗೆ 1600 ಸ್ಟೂಡೆಂಟ್. ಮತ್ತು ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಜನವರಿಯಿಂದ ಜೂನ್ 1 ಮತ್ತು ಜುಲೈಯಿಂದ ಡಿಸೆಂಬರ್ 1. ಅಂದ್ರೆ ನೆಕ್ಸ್ಟ್ ಮಂತ್ದಿಂದ ಒಂದು ಬ್ಯಾಚ್ ಸ್ಟಾರ್ಟ್ ಆಗೋದೈತಿ, ಈ ವರ್ಷದ 2ನೇ ಬ್ಯಾಚ್. ಸೊ ಈಗೇನು ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಸಿಗ್ಬೋದು, ಸಿಗದೇನೆ ಇರ್ಬೋದು. ಯಾಕಂದ್ರೆ ಮೊದಲಿಂದನ ತಯಾರಿಗೆ ಹತ್ತಿರ್ತಾರೆ. ಈಗ ನಾ ಇದು ವಿಡಿಯೋ ಈಗ ಮಾಡಿದಂದ್ರೆ ಇದು ನಿಮ್ಗೆ ಈಗ ಹೆಲ್ಪ್ ಆಗೋದಿಲ್ಲ. ಇದು ನೀವು ನೆಕ್ಸ್ಟ್ ಇಯರ್ದು ಬ್ಯಾಚ್ ಏನೈತ್ಲ ಅದಕ್ಕೆ ಪ್ರಿಪೇರ್ ಆಗ್ಬೇಕು ನೀವು ಈಗಿಂದನ. ಮತ್ತು ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಏನಿರ್ತೈತೆ ಅದು ಬೇಕಾಗಿತ್ತು ಅಂದ್ರೆ ನೀವು ಬರೀ ಗೂಗಲ್ ಒಳಗೆ ಏನು ಮಾಡ್ರಿ, GP ರೇಟಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಅಂತ ಹೇಳಿ ಗೂಗಲ್ ಮಾಡ್ರಿ. ಅಲ್ಲೆಲ್ಲ ಕ್ವಶನ್ ಪೇಪರ್ಗಳು ಬರ್ತಾವ. ಅಂದ್ರೆ ಯಾವ ಕಾಲೇಜ್ ಒಳಗೆ ಯಾವ ಕ್ವಶನ್ಗಳು ಲಾಸ್ಟ್ ಇಯರ್ ಕೇಳಿದ್ರು ಅಂತ ಹೇಳಿ ನಾ ಹಾಕ್ಬೋದಾಗಿತ್ತು ನಾ ಡಿಸ್ಕ್ರಿಪ್ಷನ್ ಒಳಗೆ. ಬಟ್ ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ, ಯಾಕಂದ್ರೆ ಸಬ್ಸ್ಕ್ರೈಬರ್ ಕಮ್ಮಿ ಇದಾರು. ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಜಲ್ದಿ. ಯಾಕಂದ್ರೆ ನಾ ಡೈರೆಕ್ಟ್ ಲಿಂಕ್ ಕೊಡಕ್ಕೆ ಚಲೋ ಆಗ್ತೈತೆ. ಅಂದ್ರೆ ಕಾಲೇಜ್ ಬಗ್ಗೆ ಡೈರೆಕ್ಟ್ ಅವ್ರ ಅಡ್ರೆಸ್ ಅದು ಆಗಿರ್ಬೋದು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅದು ಆಗಿರ್ಬೋದು, ನಾ ಡಿಸ್ಕ್ರಿಪ್ಷನ್ ಒಳಗೆ ಹಾಕಕ್ಕೆ ಚಲೋ ಆಗ್ತೈತೆ ನನಗೆ. ಮತ್ತು ಕ್ವಶನ್ ಅದು ಏನಿರ್ತಾವಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಯಾವುದು ಕೋರ್ಸದ್ದು ಆಗಿರಲಿ, ಅವೆಲ್ಲ ನಾ ಡಿಸ್ಕ್ರಿಪ್ಷನ್ ಒಳಗೆ PDF ಫೈಲ್ PDF ಫೈಲ್ ಮಾಡಿ ಹಾಕಕ್ಕೂ ಚಲೋ ಆಗ್ತೈತೆ ನನಗೆ. ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಇದು ಇವತ್ತಿಂದ ಏನು ನೋಡಿದಿರಲ್ಲ, ಇದೊಂದು ಪೂರ್ತಿ ಡೀಟೇಲ್ ವಿಡಿಯೋ GP ರೇಟಿಂಗ್ ಬಗ್ಗೆ. ನಿಮ್ಮ ಫ್ರೆಂಡ್ಗಳ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ರಿ. ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್ ಪ್ರಾಬ್ಲಮ್ ಏನಿಲ್ಲ, ಯಾರೆಲ್ಲ ಅಂದ್ರೆ ಜಾಯಿನ್ ಆಗ್ಬೇಕಂತಾರಲ್ಲ ಮರ್ಚೆಂಟ್ ನೇವಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತಲ್ಲ ಅವ್ರೆಲ್ಲರಿಗೂ ಶೇರ್ ಮಾಡ್ರಿ. ಮತ್ತು ನೀವು ಏನ್ರಿ ಚಾನಲ್ ಹೊಸವಾಗಿದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿತ್ತಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.